ಡಾಕ್ಟರ್ ರೇಖಾ ವಸಂತರವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ಪ್ರಬಂಧಗಳನ್ನು ಮಂಡಿಸಿದಂತಹ ವಿದ್ವಾಂಸರಾಗಿದ್ದಾರೆ. ಬಹಳ ಸುಂದರವಾಗಿ ಮತ್ತು ತರ್ಕಬದ್ಧವಾಗಿ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಬ್ಯಾರಿ ಭಾಷೆಯ ಬಗ್ಗೆ ಮಾತನಾಡಲು ನನ್ನನ್ನು ಆಹ್ವಾನಿಸಲಾಗಿದೆ. ನನ್ನ ಹೆಸರು ಮೊಹಮ್ಮದ್ ಅಲಿ ಕಮ್ಮರಡಿ ಅಂತ ಹೇಳಿ. ಕಮ್ಮರಡಿ ಅಂದ್ರೆ ಒಂದು ಊರು. ಬ್ಯಾರಿ ಭಾಷೆಯ ಬಗ್ಗೆ ಗೊತ್ತಿರುವವರು ಇದರಲ್ಲಿ ನಾನು ಕನ್ನಡಿಸುವಾಗ ಒಂದು 3 ಜನ ನನಗೆ ಕಾಣ್ತಿದ್ದಾರೆ. ಬೇರೆ ಯಾರಿಗೂ ಬ್ಯಾರಿ ಎನ್ನುವ ಭಾಷೆ ಒಂದು ಈ ರಾಜ್ಯದಲ್ಲಿ ಇದೆ ಅಂತೇಳಿ ಗೊತ್ತಿಲ್ಲದವರು ಯಾರು ಕೈ ಎತ್ತಿ. ನಿಮಗೆ ಗೊತ್ತಿತ್ತ ಬ್ಯಾರಿ ಅಂತೇಳಿ ಒಂದು ಭಾಷೆ ಇದೆ ಅಂತೇಳಿ? ಈ ಬ್ಯಾರಿ ಭಾಷೆಯನ್ನ ನಿಮಗೆ ಪರಿಚಯಿಸುವುದಕ್ಕೆ ಮೊದಲು ನಾನು ಈ ಬ್ಯಾರಿಯಲ್ಲಿ ಒಂದು 4 ಲೈನ್ ಹೇಳಿಬಿಡ್ತೇನೆ. ಅದು ನಿಮಗೆ ಅರ್ಥವಾದರೆ ನಾನು ಸ್ವಲ್ಪ ಕಮ್ಮಿ ಮಾತಾಡ್ತೇನೆ. ನೀವು ಯಾರಿಗೂ ಅರ್ಥವಾಗದಿದ್ರೆ ಸ್ವಲ್ಪ ಜಾಸ್ತಿ ಮಾಡಿ. ಇದು ಭೂಮಿ, ಅದು ಆಕಾಶ. ಇದು ಭೂಮಿ, ಅದು ಆಕಾಶ, ನಡುಲು ನಾನು ನೀನು. ಇದು ಭೂಮಿ, ಅದು ಆಕಾಶ, ನಡುಲು ನಾನು ನೀನು. ಕೊಡವ ಇಕ್ಕಟ್ಟು, ತುಳು ಇಕ್ಕಟ್ಟು, ಬ್ಯಾರಿ ಇಕ್ಕಟ್ಟು, ಕೊಂಕಣಿ ಇಕ್ಕಟ್ಟು. ತುರುಕು ಕನ್ನಡಿಗ ನಾನು, ತುರುಕು ಕನ್ನಡಿಗ ನಾನು. ಇದು ಬ್ಯಾರಿ ಭಾಷೆ. ಇದು ಸರಳವಾಗಿ ಮಾತನಾಡಿದ್ರೆ ಯಾರಿಗೂ ಅರ್ಥೈಸಿಕೊಳ್ಳಬಹುದು. ಅದನ್ನು ಬಹಳ ಕಠಿಣವಾಗಿ ಮಾತಾಡಲಿಕ್ಕೂ ಆಗ್ತದೆ ಬ್ಯಾರಿ ಭಾಷೆಯನ್ನು. ಕಲಿಕಲಿಕ್ಕುರು ಕುഞ്ഞു ಕುഞ്ഞു ಮಕ್ಕ ಬಿಲಿ ಬಿಲಿ ಚಪ್ಪ ಬನ್ನಾರ ಉಮ್ಮ ಕೊಡುತ್ತೋರು ತೆಲಿ ತೆಲಿರು ಚಿರಿ 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 ಕುಡಿಚಾರ. ಅರ್ಥ ಆಯ್ತಾ? ಕಠಿಣವಾಗಿಯೂ ಮಾತಾಡಬಹುದು, ಸರಳವಾಗಿಯೂ ಮಾತನಾಡಬಹುದು. ನಾವು ಭಾಷಣಗಳನ್ನೆಲ್ಲ ಮಾಡುವಾಗ, ಕತೆ ಕವನಗಳನ್ನು ಬರೆಯುವಾಗ ಸರಳವಾಗಿ ಮಾತಾಡ್ತೇವೆ. ಈ ಬ್ಯಾರಿ ಭಾಷೆ ಉಂಟಲ್ಲಮ್ಮ, ಒಂದು ವಿಚಿತ್ರ ಭಾಷೆ. ಇದೊಂದು ಅದ್ಭುತ ಭಾಷೆ, ಇದೊಂದು ಸುಂದರ ಭಾಷೆ. ನಾವು ಈ ಬ್ಯಾರಿ ಭಾಷೆ ಅಳಿದು ಹೋಗುತ್ತದೋ ಎಂಬ ಭಯದಲ್ಲಿ ಅದನ್ನು ಉಳಿಸಿಕೊಳ್ಳಲು ಇಡೀ ಬ್ಯಾರಿಗಳೆಲ್ಲ ಒಂದಾಗಿ ಸಾಮೂಹಿಕವಾಗಿ ನಾವು ಪ್ರಯತ್ನಿಸುತ್ತಿದ್ದೇವೆ. ಬ್ಯಾರಿ ಎನ್ನುವುದು ಒಂದು ಭಾಷೆಯೂ ಹೌದು, ಒಂದು ಜನಾಂಗವೂ ಹೌದು. ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಬ್ಯಾರಿ ಒಂದು ಜನಾಂಗವೂ ಹೌದು, ಒಂದು ಭಾಷೆಯೂ ಹೌದು. ಈ ಬ್ಯಾರಿ ಜನಾಂಗ ನಮ್ಮ ಗಡಿ ಜಿಲ್ಲೆಯಾದ ಕಾಸರಗೋಡಿನಿಂದ ಬಾರ್ಕೂರ್ನವರೆಗೆ ಕರಾವಳಿ ಕರ್ನಾಟಕದ ಮೂಲದ ಬ್ಯಾರಿ ಜನಾಂಗ. ಈ ಬ್ಯಾರಿಗಳಿಗೆ 1500 ವರ್ಷಗಳ ಇತಿಹಾಸ ಇದೆ. ಅಂದರೆ ಅರಬ್ ದೇಶದವರು ಇಲ್ಲಿಗೆ ವ್ಯಾಪಾರಕ್ಕೆ ಬರುತ್ತಿರುವಾಗ, ಕಡಲ ತಡೆಗೆ ಬರುತ್ತಿರುವಾಗ ಅವರ ಜೊತೆಗೆ ಸಂಪರ್ಕವಿದ್ದವರು. ವಿಶೇಷತೆ ಎಂದರೆ 100ಕ್ಕೆ 100 ಬ್ಯಾರಿಗಳು ಮುಸ್ಲಿಮರು, ನಾವು ಮುಸ್ಲಿಮರು. ಆದುದರಿಂದ ನಮ್ಮ ಭಾಷೆ ಇದು ಬ್ಯಾರಿಯಾಗಿ ಬಂದಿದೆ. ಈ ಬ್ಯಾರಿಗಳು ಒಂದು ಅಂದಾಜು 25 ಲಕ್ಷ ಜನ ನಾವು ಈಗ ಇದ್ದೇವೆ ಅಂತೇಳಿ ನಾವು ಒಂದು ಅಂದಾಜು ಮಾಡಿಕೊಂಡಿದ್ದೇವೆ. ನಾವು ಮೊದಲು ದಕ್ಷಿಣ ಕನ್ನಡ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದವರು. ಆದರೆ ವ್ಯಾಪಾರ ನಮ್ಮ ಮೂಲ ಉದ್ಯೋಗ. ವ್ಯಾಪಾರ ನಮಗೆ ಹೆಸರು ಬಂದದ್ದು ಹಾಗೆ. ತುಳುವಿನಲ್ಲಿ ವ್ಯಾಪಾರಕ್ಕೆ ಬ್ಯಾರ ಅಂತ ಹೇಳ್ತಾರೆ, ಬ್ಯಾರ. ಸೊ ಯಾರು ವ್ಯಾಪಾರ ಮಾಡ್ತಾನೆ, ಯಾರು ಬ್ಯಾರ ಮಾಡ್ತಾನೆ, ಅವನೇ ಬ್ಯಾರಿ ಆದದ್ದು ಅನ್ನುವುದು ಒಂದು ನಂಬಿಕೆ. ಅದರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ನಾವು ಬ್ಯಾರಿಗಳು. ಸೊ ಈ ವ್ಯಾಪಾರ ಉದ್ಯೋಗದ ನಿಮಿತ್ತ ಇದೀಗ ನೆರೆಯ ಜಿಲ್ಲೆಗಳಾದಂತಹ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಬೆಂಗಳೂರಿನಲ್ಲಿ ನಾವು ತುಂಬಾ ಸಂಖ್ಯೆಯಲ್ಲಿ ಇದ್ದೇವೆ. ಈ ಬ್ಯಾರಿಗಳ ಇನ್ನೊಂದು ವಿಶೇಷ ಏನಂದ್ರೆ, ಬ್ಯಾರಿಗಳು ಬಹಳ ಸುಂದರವಾಗಿ ಕನ್ನಡ ಮಾತಾಡ್ತಾರೆ. ಬ್ಯಾರಿಗಳು ಮಾತನಾಡಿದಷ್ಟು ಸುಂದರವಾದ ಕನ್ನಡ ಇತರರು ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಬರೆಯುವುದರಲ್ಲಿಯೂ ಸಹ ಕನ್ನಡದಲ್ಲಿ ಬರೆಯಲಿಕ್ಕೆ ಬ್ಯಾರಿಗಳು ಎತ್ತಿದೆ. ಕೆಲವು ಹೆಸರುಗಳನ್ನು ನಾನು ಹೇಳ್ತೇನೆ, ನಿಮಗೆ ಆಶ್ಚರ್ಯವಾಗಬಹುದು. ಇವರೆಲ್ಲ ಬ್ಯಾರಿಗಳು. ಒಂದು ಈಗಾಗಲೇ ಬಂದು ನಮ್ಮ ಮುಂದೆ ನಗು ನಗುತ್ತಾ ಕುಳಿತಿರುವಂತಹ ಬಳುವಾರ್ ಮೊಹಮ್ಮದ್ ಕುಂಜಿ, ಫಕೀರ್ ಮೊಹಮ್ಮದ್ ಕಟ್ವಾಡಿ, BM ಹನೀಫ್ ಪ್ರಜಾವಾಣಿಯಲ್ಲಿ, ಇವರೆಲ್ಲ ಬ್ಯಾರಿಗಳು. ಹಾಗೆ ವಾರ್ತಾ ಭಾರತಿಯಲ್ಲಿರುವಂತಹ BM ಬಶೀರ್, ಮೊಹಮ್ಮದ್ ಕುಳಾಯ್, ಸಾರಾ ಅಬೂಬಕರ್, ನೀವು ಹೆಸರು ಕೇಳಿರ್ಬೋದು, ಅವರು ಸಹ ಬ್ಯಾರಿ. ಹಾಗೆ ನಮ್ಮ ಜೊತೆಗೆ ಬಂದು ಕೂತಿದ್ದಾರೆ ನಮ್ಮ ಫಾತಿಮಾ ರಲಿಯಾ ಹೆಜ್ಮಾಡಿ, ಇವರೆಲ್ಲ ಬ್ಯಾರಿಗಳು. ಹೀಗೆ ಹೆಸರು ಹೇಳ್ತಾ ಹೋದರೆ ಒಂದು 100ಕ್ಕೂ ಅಧಿಕ ಹೆಸರುಗಳನ್ನು ನಾನು ಹೇಳಬಹುದು. ಇನ್ನೊಬ್ಬ ಪ್ರಖ್ಯಾತ ಬ್ಯಾರಿ ಇದ್ದಾರೆ. ಅವರು ಕನ್ನಡ ಮಾತನಾಡುವಾಗ ಸ್ವಲ್ಪ ಎಡವುತ್ತಾರೆ, ಆದರೆ ಬರೀಲಿಕ್ಕೆ ಚಂದ ಬರೀತಾರೆ. ಅವರು ಮಾತನಾಡುವ ಶೈಲಿಯಿಂದಲೇ ಅವರು ಈ ರಾಜ್ಯದಲ್ಲಿ ಬಹಳ ಟ್ರೋಲ್ ಆಗಿದ್ದಾರೆ. ಅದು ಯಾರು ಅಂತೇಳಿ ಯಾರಾದ್ರೂ ಹೇಳ್ಬೋದಾ? ಯಾರು? ಸ್ಪೀಕರ್ UT ಖಾದರ್ ಅವರು ಸಹ ನಮ್ಮ ಬ್ಯಾರಿ ಸಮುದಾಯಕ್ಕೆ ಸೇರಿದರು. ವಿಧಾನಸಭಾಧ್ಯಕ್ಷರಾಗಿದ್ದಾರೆ.
ಈ ಬ್ಯಾರಿ ಆಂದೋಲನದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ದುಡಿದವರು ಸಹ. ನಾನು ಪ್ರಥಮ ಬಾರಿಗೆ ಹೇಳಿದೆ ಇದೊಂದು ವಿಚಿತ್ರ ಭಾಷೆ ಅಂತ. ಯಾಕೆಂದ್ರೆ 1500 ವರ್ಷಗಳ ಇತಿಹಾಸ ಇರುವ ಭಾಷೆ. ಲಿಪಿ ಇಲ್ಲ, ಲಿಖಿತ ಪುಸ್ತಕಗಳಿಲ್ಲ, ಗ್ರಂಥಗಳಿಲ್ಲ, ಏನೂ ಇಲ್ಲ. ಎಲ್ಲಿಯವರೆಗೆ ಗೊತ್ತಮ್ಮ? 1986ರವರೆಗೆ ನಾವು ಆಡುತ್ತಿರುವ ಭಾಷೆ ಬ್ಯಾರಿ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ನೀವು ನಂಬ್ತೀರಾ? ನಾವು ಮಾತಾಡ್ತಾ ಇದ್ದೇವೆ, ಸಾವಿರಾರು ವರ್ಷಗಳಿಂದ ಆ ಭಾಷೆಯನ್ನು ಉಳಿಸಿಕೊಂಡಿದ್ದೇವೆ, ಆ ಭಾಷೆಯನ್ನು ಬೆಳೆಸಿದ್ದೇವೆ. ನಾವು ಆಡುವ ಮಾತು ಯಾವುದಂತ ಕೇಳಿದ್ರೆ ನಾವು ಯಾವ್ದು ಆಫೀಸಿಗೆ ಹೋಗಿ ಮಾತೃಭಾಷೆ ಅಂತ ಹೇಳಿ ಒಂದು ಕಾಲಂ ಇರ್ತದೆ, ಅಲ್ಲಿ ಎಂತ ಬರೆಯೋದು ಗೊತ್ತಾ ನಾವು? ಮಲಯಾಳಂ. ಮಲಯಾಳಂ ಅಲ್ಲವೇ ಅಲ್ಲ ನಮ್ಮದು. ಇನ್ನು ಕೆಲವರು ಬುದ್ಧಿವಂತರು ಮಂಗಳೂರು ಮಲಯಾಳಂ ಅಂತೇಳಿ ಬರ್ತಿದ್ರು. ಮತ್ತೆ ಹೆಸರು ಕೆಲವರು ಇಟ್ಟರು ನಕ್ಕು ನಿಕ್ಕು ಅಂತೇಳಿ ಹೆಸರು. ಹೀಗೆ ವಿಚಿತ್ರ. ನಮ್ಮ ಭಾಷೆ ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಲಿಖಿತವಾದಂತಹ ದಾಖಲೆಗಳು ಯಾವುದೂ ಇಲ್ಲ, ಲಿಪಿ ಇಲ್ಲ, ಗ್ರಂಥಗಳಿಲ್ಲ. 1986ರಲ್ಲಿ ಏನಾಗ್ತದೆ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿವಿಧ ಕಾರಣಗಳಿಗಾಗಿ ಉದ್ಯೋಗ ವ್ಯಾಪಾರದ ನಿಮಿತ್ತ ಬೆಂಗಳೂರಿಗೆ ಬಂದು ನೆಲೆಸಿದವರು ಇಲ್ಲೊಂದು ಘಟನೆ ಆಗ್ತದೆ. ತುಂಬಾ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಕನಿಷ್ಠ ಈಗ ಹೇಳೋದಾದ್ರೆ 1,00,000 ಬ್ಯಾರಿಗಳು ಬೆಂಗಳೂರು ನಗರದಲ್ಲೇ ಇದ್ದಾರೆ. ಒಂದು ಕುಟುಂಬದಲ್ಲಿ ಒಂದು ಸಾವಾಗ್ತದೆ. ಆ ಕುಟುಂಬದವರು ಆ ಮರಣವನ್ನು ತೆಗೆಯಲಿಕ್ಕೆ ತುಂಬಾ ಪರದಾಡಬೇಕಾಗ್ತದೆ. ಇಲ್ಲಿ ಪರಸ್ಪರ ಬ್ಯಾರಿಗಳ ಪರಿಚಯ ಇರುವುದಿಲ್ಲ. ಸೊ ಇದು ತಿಳಿದಾಗ ಅವರೆಲ್ಲ ಸೇರಿ ಈ ಬೆಂಗಳೂರಿನವರು ಫಸ್ಟ್ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿ 1986ನಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಫಸ್ಟ್ ಸಂಘಟನೆ. ಬ್ಯಾರಿ ಅನ್ನೋದು ಅಲ್ಲಿಯವರೆಗೆ ನೀವು ನಂಬಿ ಅದೊಂದು ಬೈಗುಳವಾಗಿತ್ತು. ಅವನೆಂತದ ಬ್ಯಾರಿ ಅಯ್ಯದಮ್ಮ. ಒಂದು ವೇದಿಕೆಯಲ್ಲಿ ಕೊಳವಾರ್ ಮೊಹಮ್ಮದ್ ಕುಂಜಿಯವರು ಕಾಲೇಜಿನಲ್ಲಿ ಕಲಿತಾ ಇರುವಾಗ ಅಲ್ಲಿ ಏನೊಬ್ಬ ಮ್ಯಾಜಿಕ್ ಮಾಡ್ಲಿಕ್ಕೆ ಎಂತಕ್ಕ ಬಂದವನು ಇವರನ್ನು ವೇದಿಕೆಗೆ ಕರೆದಲ್ಲ. ಕರೆದು ನೀನು ನಿನ್ನ ಭಾಷೆ ಯಾವುದು ಕೇಳುವಾಗ ಇವರೇನು ಅಲ್ಲಲ್ಲ ನೀನು ಬ್ಯಾರಿ ಅಂದ್ರಂತೆ. ಬ್ಯಾರಿ ಅನ್ನುವಾಗ ಇವರಿಗೆ ಕೋಪ ಬಂದದ್ದು, ನನ್ನನ್ನು ವೇದಿಕೆಯಲ್ಲಿ ಬ್ಯಾರಿ ಅಂತ ಹೇಳಿದ್ದಾನೆ ಅಂತೇಳಿ ಅಲ್ಲ ಅವರು ಹೇಳ್ತಾ ಇದ್ರು ಈ ಕಥೆಯಲ್ಲಿ. 86ರಲ್ಲಿ ಬ್ಯಾರಿ ಆಗುವಾಗ ನಮಗೆ ಒಂಥರ ಮುಜುಗರ. ನಾನು ಬ್ಯಾರಿ ಆ ಅಸೋಸಿಯೇಷನ್ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದ್ರು. ಹೀಗೆ ಒಂದೊಂದು ಕಾರ್ಯ ಮಾಡಿ ಒಂದು ಸಣ್ಣ ಪತ್ರಿಕೆಯ ತರ ಮಾಡಿಕೊಂಡ್ರು. ಬ್ಯಾರಿ ಭಾಷೆ ಬ್ಯಾರಿ ಬ್ಯಾರಿ ಅನ್ನುವುದರಿಂದ ಸ್ವಲ್ಪ ನಾವು ಎದುರು ಬಂದು. ಆ 86 ನಂತರ ಅವರು 10 ವರ್ಷ ಆಗುವಾಗ 1996ರಲ್ಲಿ ಬೆಂಗಳೂರಿನಲ್ಲಿ 2 ದಿನಗಳ ಬ್ಯಾರಿ ಸಮ್ಮೇಳನವನ್ನು ಮಾಡಿದರು. ಬ್ಯಾರಿ ಭಾಷೆ ಸಾಹಿತ್ಯ ಸಮ್ಮೇಳನ ಅಲ್ಲ, ಬ್ಯಾರಿಗಳ ಸಮ್ಮೇಳನ. ಅದ್ಭುತವಾದಂತಹ ಸಮ್ಮೇಳನ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಎಂಪಿಗಳು, ಇಂಥ ದೊಡ್ಡ ದೊಡ್ಡವರೆಲ್ಲ ಕರೆದು ಅದು ಬಹಳ ದೊಡ್ಡ ಸುದ್ದಿಯಾಗಿ ಇಡೀ ರಾಜ್ಯಕ್ಕೆ ನಾವು ಪರಿಚಯವಾದವು. ಆವಾಗ ನಾವು ಮಂಗಳೂರಿನಲ್ಲಿ ಒಂದು ಕೆಲವು ಹುಚ್ಚರೆಲ್ಲ ಇದ್ದವು. ನಮ್ಮ ಹುಚ್ಚರನ್ನೆಲ್ಲ ಕರೆದ್ರು, ನೀವು ಬಂದು ಏನಾದರೂ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಮಾಡಿಕೊಡಿ ಅಂತೇಳಿ. ಅದುವರೆಗೂ ನಾವು ಮುಸ್ಲಿಮರಾದ ಕಾರಣ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತಮ್ಮ. ನಾಟಕ ಮಾಡೋದು, ಹಾಡೋದು ಅಥವಾ ಬ್ಯಾಂಡ್ ಕೊಟ್ಟೋದು ಇದಕ್ಕೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ನಾವು ಧೈರ್ಯ ಮಾಡಿ ಕೆಲವು ಗೆಳೆಯರೆಲ್ಲ ಬಂದು ಇಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮ ಮಾಡುದು, ಕವಿಗೋಷ್ಠಿಯನ್ನು ಮಾಡುದು, ಒಂದು ನಾಟಕವನ್ನು ಮಾಡುದು. ಅಲ್ಲೇ ಸ್ವಲ್ಪ ಜನರದ ಅಬ್ಜೆಕ್ಷನ್ ಇತ್ತು. ಆದ್ರೂ ನಾವೆಲ್ಲ ಮಾಡಿದ ತಕ್ಷಣ ಈ ಬ್ಯಾರಿ ಭಾಷೆಯ ಒಂದು ಸೊಗಡೆ ಏನಿದೆ ಅದು ನಮಗೆ ಇಷ್ಟು ಒಳ್ಳೆ ಭಾಷೆ ನಮ್ಮ ಕೈಯಲ್ಲಿದೆ, ನಾವು ಯಾಕೆ ಹಿಂಜರಿಬೇಕು ಅನ್ನುವಂತಹ ಭಾವನೆ ಬರ್ತದೆ. ಸೊ ನಾವು ಇಲ್ಲಿಂದ ಊರಿಗೆ ಹೋದವರು ನಾವು ಮಂಗಳೂರಿನಲ್ಲಿ ಒಂದು ಸಂಘವನ್ನೇ ಕಟ್ತೇವೆ, ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಅಂತ. ಸಂಘ ಎಲ್ಲ ಮಾಡಿ ನಾವು ಎಂತ ಮಾಡೋದು ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡುವ. ಒಬ್ಬರು ನಮ್ಮ ಹತ್ರ ಸಾಹಿತ್ಯವೇ ಇಲ್ಲ, ನಾವು ಸಮ್ಮೇಳನ ಅಂತ ಮಾಡೋದು ಮಾರೆ ಅಂತ ಹೇಳಿ ಅವಾಗ ಸೀದಾ ಬಳುವಾರು ಮೊಹಮ್ಮದ್ ಕುಂಜಿಯವರ ಮನೆಗೆ ಹೋದ್ರು. ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡ್ಲಿಕ್ಕೆ ಬರ್ತಿದ್ದೇವೆ ಬಳುವಾರವರೇ, ಆ ಸಾಹಿತ್ಯ ಸಮ್ಮೇಳನ ಹೇಗೆ ಮಾಡುದು ಅಂತೇಳಿ ನಮಗೆ ಗೊತ್ತಿಲ್ಲ ಅಂತೇಳಿ. ಅವಾಗ ಬಳುವರು ಮಾಡಿ ಅಲ್ಲ ಜನ ಸೇರದಿದ್ರೆ ವೇದಿಕೆಯಲ್ಲಿ ಜನ ಇರ್ತಾರಲ್ಲ, ಅದು ಫೋಟೋ ಬರ್ತದೆ ಪೇಪರಲ್ಲಿ, ಅಷ್ಟು ಸಾಕು. ಅಲ್ಲ ಜನ ತುಂಬಾ ಸೇರಿ ಗಲಾಟೆ ಆದ್ರೆ ಅಯ್ಯೋ ಅದು ದೊಡ್ಡ ಸುದ್ದಿ ಪೇಪರಲ್ಲಿ ಬರ್ತದೆ, ಅದು ಇನ್ನೂ ಸಾಕು. ಇದು ಈ ಬಡವರವರು ನಮಗೆ ನೀಡಿದಂತಹ ಪ್ರೇರಣೆ. ಆ ಸಮ್ಮೇಳನ ಅಂತಲ್ಲ ನನಗೆ ವಿವರಿಸಲಿಕ್ಕೆ ಶಬ್ದಗಳೇ ಇಲ್ಲಮ್ಮ. ಈಗಲೂ ನನಗೆ ಅದನ್ನು ನೆನೆಸುವಾಗ ರೋಮಾಂಚನ ಆಗ್ತದೆ. ಅದ್ಭುತವಾದ ಸಮ್ಮೇಳನ ಮಂಗಳೂರಿನಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ನಾವು ಕೆಲವು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇವೆ. ಈ ಸಮ್ಮೇಳನದ ಉತ್ಸಾಹದಲ್ಲಿ 2ನೇ ಸಮ್ಮೇಳನ ಮಾಡಿದೆವು ಉಡುಪಿಯಲ್ಲಿ, 3ನೇ ಸಮ್ಮೇಳನ ಬಂಟ್ವಾಳದಲ್ಲಿ ಮಾಡಿದೆವು, 4ನೇ ಸಮ್ಮೇಳನ ಚಿಕ್ಕಮಗಳೂರಿನಲ್ಲಿ ಮಾಡಿದೆವು. ಇಡೀ ಚಿಕ್ಕಮಗಳೂರಿನಲ್ಲಿ ಆವತ್ತು ಎಷ್ಟು ಬ್ಯಾರಿಗಳಿದ್ದಾರೆ ಅವರ ಮನೆ ಅಂಗಡಿ ಎಲ್ಲ ಬೀಗ.
ಅವಾಗ ಅಲ್ಲಿಗೆ ಒಬ್ರು ಅತಿಥಿಗಳು ಬಂದಿದ್ರು, ನಾನು ಅವ್ರ ಹೆಸರು ಮರ್ತ್ಬಿಟ್ಟು, ಸ್ವಾಮೀಜಿಯವರು. ಅವರು ಇದನ್ನೆಲ್ಲ ನೋಡಿ ಹೇಳಿದ್ರು, ನೀವು ಬೆಳಗ್ಗೆಯಿಂದ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತಿದ್ದೀರಿ, ಇದು ಸಾಹಿತ್ಯ ಸಮ್ಮೇಳನ ಅಲ್ಲ, ಇದು ಸೌಹಾರ್ದದ ಜಾತ್ರೆ ಅಂತ ಹೇಳಿಬಿಟ್ಟು. ಅದೇ ವೇದಿಕೆಯಲ್ಲಿ ನಾವು ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಟು ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪಿಕೊಂಡಿತ್ತು ಮತ್ತು ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಿಕ್ಕಿತು. ಇದು ನಡೆದು ಬಂದಂತಹ ದಾರಿ. ಇವತ್ತು ಆ ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ 100 ಪುಸ್ತಕಗಳು, ಬ್ಯಾರಿ ಭಾಷೆಯಲ್ಲಿ 100 ಪುಸ್ತಕಗಳು ಪ್ರಕಟವಾಗಿದೆ, ಫೆಲೋಶಿಪ್ ಪ್ರಬಂಧಗಳು ಪ್ರಕಟವಾಗಿದೆ. ನಿಜವಾಗಿಯೂ ನಾವು ಹೇಳ್ತೇವೆ. ಆಮೇಲೆ ಅದು ಮಾತ್ರ ಅಲ್ಲ, ನಾವು ಇನ್ನೊಂದು ಬೇಡಿಕೆಯನ್ನು ಸಹ ಸರ್ಕಾರಕ್ಕೆ ಕೊಟ್ಟು ನಮಗೆ ಒಂದು ಬ್ಯಾರಿ ಅಧ್ಯಯನ ಪೀಠವನ್ನು ಕೊಡಬೇಕು ಅಂತೇಳಿ ನಾವು ಕೇಳಿಕೊಂಡು, ಹಾಗೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆ ಅಧ್ಯಯನ ಪೀಠವನ್ನು ಕೊಟ್ಟು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈಗ ಬ್ಯಾರಿ ಅಧ್ಯಯನ ಪೀಠ ಸಹ ಇದೆ. ಅನೇಕ ಪುಸ್ತಕಗಳು ಬಂದಿವೆ. ಇವುಗಳೆಲ್ಲರ ಮಧ್ಯದಲ್ಲಿ ನಮಗೊಂದು ಭಯ ಇದೆ, ದೊಡ್ಡ ಭಯ. ಏನಂದ್ರೆ ನಮಗೆ ಲಿಪಿ ಇಲ್ಲದ ಕಾರಣ ನಾವು ಬ್ಯಾರಿಯನ್ನು ಕನ್ನಡದಲ್ಲಿ ಬರೀತಾ ಇದ್ದೇವೆ. ನಾವು ಬ್ಯಾರಿಯನ್ನು ಕನ್ನಡದಲ್ಲಿ ಬರೆಯುವಾಗ ಓದುವ ಕನ್ನಡಿಗರೇ ಈಗ ಕಮ್ಮಿ ಆಗಿದೆ. ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂಗೆ ಹೋಗುದು. ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಿದ್ದಾರೆ. ಈಗ ನಮ್ಮ ತಲೆಮಾರಿನಲ್ಲಿ ಓದಿ ಇನ್ನೊಂದು ತಲೆಮಾರು ಏನಾದ್ರೂ ಸ್ವಲ್ಪ ಆಮೇಲೆ ಕನ್ನಡದಲ್ಲಿ ಅವರು ಓದದೇ ಇದ್ದರೆ ಈ ಭಾಷೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತೇಳಿ ಒಂದು ಪ್ರಯತ್ನ ಮಾಡಿಕೊಂಡು ನಾವೀಗ ಒಂದು ವೆಬ್ಸೈಟ್ ಅನ್ನು ಸಹ ಮಾಡಿದ್ದೇವೆ. ಆದಷ್ಟು ಆಡಿಯೋ ಮೂಲಕವಾದರೂ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಳ್ಳಬೇಕು. ಅಂತೂ ಬ್ಯಾರಿ ಈಗ ಎಲ್ಲರಿಗೂ ಪರಿಚಿತವಾಗಿ ಒಂದು ಸೌಹಾರ್ದಯುತವಾದ ವಾತಾವರಣದಲ್ಲಿ ಸುಂದರ ಸಾಹಿತ್ಯವನ್ನು ಸೃಷ್ಟಿಸಿಕೊಂಡು ಬೆಳೆಯುತ್ತಾ ಬಂದಿದೆ. ಇದು ಬ್ಯಾರಿಯ ಒಂದು ಸಣ್ಣ ಪರಿಚಯ. ನಾನು ನಿಮ್ಮ ಮುಂದೆ ಸ್ನೇಹಿತರೆ, ನನಗಿರುವ ಭಯ ಯಾವುದು? ಈ ಭಾಷೆ ಉಳಿಬಹುದಾ ಅನ್ನುವ ಭಯ ಬಹುಶಃ ಕೊಡವರಿಗೂ ಇರಬಹುದು, ತುಳುವರಿಗೂ ಇರಬಹುದು, ಕೊಂಕಣಿಯವರಿಗೂ ಇರಬಹುದು. ಸೊ ನಿಮಗೆ ಏನು ಅನ್ನಿಸ್ತದಮ್ಮ, ಈ ಭಾಷೆಗಳು ನಾವು ಕನ್ನಡ ಲಿಪಿಯನ್ನು ಬಳಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಏನಾದರೂ ತೊಂದರೆ ಆಗ್ಬೋದಾ, ಈ ಭಾಷೆ ಅಳಿದು ಹೋಗ್ಬೋದಾ ಅಂತ ನಿಮಗೆ ಅನ್ನಿಸ್ತದೆ? ಯಾಕಂದ್ರೆ ಈಗಾಗಲೇ 2009 ಯುನೆಸ್ಕೋ ವರದಿಯ ಪ್ರಕಾರ ಕೊಡವದಂತಹ ಭಾಷೆ, ಬ್ಯಾರಿಯಂತಹ ಭಾಷೆಗಳು ಅಳಿವಿನ ಅಂಚಿನಲ್ಲಿರುವ ಭಾಷೆಗಳು ಅಂತೇಳಿ ಈಗಾಗಲೇ ಪಟ್ಟಿಯಾಗಿದೆ. ಆದರೆ ಪಟ್ಟಿ ಮಾಡಲಿಕ್ಕೆ ಯುನೆಸ್ಕೋ ಬರ್ಲಿಕ್ಕಿಂತ ಮೊದಲಿಂದಲೇ ಇವರು ಹೇಳಿದ ಹಾಗೆ ಬ್ಯಾರಿ, ಕೊಡವ, ತುಳು ಇಂಥ ಎಲ್ಲ ಭಾಷೆಗಳು 1500 ವರ್ಷಗಳಂದ್ರೆ ಕಡಿಮೆ ಅಲ್ಲ. ಆಗ ಒಬ್ಬರಿಂದ ಒಬ್ಬರಿಗೆ, ಒಂದು ಮನೆಯಿಂದ ಒಂದು ಮನೆಗೆ ಪರಿಚಯನೇ ಇಲ್ಲ, ಒಬ್ಬರಿಂದ ಒಬ್ಬರಿಗೆ ಜನ ಕಾಣೋದೇ ಇಲ್ಲ, ಕೇಳೋದೇ ಇಲ್ಲ. ಈಗ ತಾನೇ ನಾವು ಮಾಧ್ಯಮಗಳ ಬಗ್ಗೆ, ಡಿಜಿಟಲ್ ಮಾಧ್ಯಮದ ಬಗ್ಗೆ ಈಗ ಕಳೆದ ಸೆಷನ್ ಅನ್ನ ಕೇಳಿದ್ವಿ. ಹಾಗೆ ಇವತ್ತು ನಾವು ಪ್ರಪಂಚದ ಬಗ್ಗೆ ಮಾತನಾಡುವ, ನಾವು ಏನೋ ಒಂದು ಹೌದು ಅಂದಾಗ ಅದು ನಮಗೆ ಕೇಳಿಸೋದಲ್ಲ, ನಮ್ಮ ಎದುರುಗಡೆ ಇರೋರಿಗೆ ಕೇಳಿಸೋದಲ್ಲ, ಪ್ರಪಂಚ ಕೇಳಿಸೋದು. ಹಾಗೆ ಇಂಥ ಸಂದರ್ಭದಲ್ಲಿ ನಾವು ಏನು ಅಳೆಯೋದಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ನಾನು ಆಗ್ಲೇ ಹೇಳಿದ ಹಾಗೆ ಇದು ನಮಗೆ ಅದ್ರ ಬಗ್ಗೆ ಆಸಕ್ತಿ ಬೇಕು. ಆಸಕ್ತಿ ಒಂದಿದ್ದರೆ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಬರೀ ನಮ್ಮ ಸಾಮಾನ್ಯ ಆಸಕ್ತಿ ಸಾಕ ಇಲ್ಲ, ಅದಕ್ಕೆ ಒಂದು ಸಾಮಾಜಿಕವಾದ ವೇದಿಕೆ ಬೇಕು, ರಾಜಕೀಯವಾದಂಥ ಒಂದು ಶಕ್ತಿ ಬೇಕು. ಹಾಗೆ ಕೊಂಕಣಿಯ ಹಾಗೆ ಕೊಡವ, ತುಳು, ಬ್ಯಾರಿ ಇಂಥ ಭಾಷೆಗಳು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಖಂಡಿತವಾಗೂ ಸೇರಬೇಕು. ಯಾಕೆಂದ್ರೆ ಸಂವಿಧಾನದ 8ನೇ ಪರಿಚ್ಛೇದದ ಉದ್ದೇಶವೇ ಬಹಳ ಕಡಿಮೆ ಜನಸಂಖ್ಯೆ ಇರುವ, ಕಡಿಮೆ ಜನ ಮಾತನಾಡುವಂತಹ ವಿಶೇಷ ಸಂಸ್ಕೃತಿಯ ಭಾಷೆಗಳನ್ನ ಉಳಿಸಿ ಬೆಳೆಸಲಿಕ್ಕಿರುವಂತಹ ಯೋಜನೆಗಳನ್ನ ಹಾಕೋದು. ಅದು ಆಗ್ಲೇಬೇಕು ಅನ್ನೋದನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾನೆ ಇದ್ದೇವೆ. പക്ഷെ ಅದನ್ನ ನಮ್ಮ ನಾಯಕರು ಮಾಡಬೇಕಾಗಿದೆ. ಯಾಕಂದ್ರೆ ಭಾರತದ ನೆಲೆಯಲ್ಲೇ ನಾವು ಈಗಾಗಲೇ ಕೊಡವದಂತಹ ಭಾಷೆ, ತುಳುವಿನಂತಹ ಭಾಷೆ ಒಂದು ಅಸ್ತಿತ್ವವನ್ನ ರೂಪಿಸಿದೆ. ಯಾಕಂದ್ರೆ ಸ್ವತಂತ್ರ ಭಾರತದ ಪ್ರಥಮ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಮೊದಲ ಅಂಬಾಸಿಡರ್ ಚೋಳೀರ ಮಕ್ಕಮ್ಮ. ಹಾಗೆ ಕನ್ನಡದ ಭಾಗಕ್ಕೆ ಬಂದ್ರೆ ಅನಂತರ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಮ್ಮ ಕೊಡವರ ಕೌಟುಂಬಿಕ ಹಾಕಿ ಉತ್ಸವ ದಾಖಲಾಗಿದೆ. ಇಷ್ಟೆಲ್ಲ ಭಾರತದ ಮಟ್ಟದಲ್ಲಿದ್ದಾಗಲೂ ಕೂಡ ಯಾಕೆ ಈ ಭಾಷೆಗೊಂದು ಮಾನ್ಯತೆ ಕೊಡಬಾರ್ದು, ತುಳುವಿಗೊಂದು ಕೊಡಬಾರ್ದು, ಬ್ಯಾರಿಗೊಂದು ಕೊಡಬಾರ್ದು? ಇದನ್ನ ಆ ನೆಲೆಯಲ್ಲೂ ಮಾಡಬೇಕು. ಹಾಗೆ ನಾವು ಆಸಕ್ತಿಯಿಂದ ಬೆಳೆಸಲೇಬೇಕು ಅಂತ ಅನ್ನೋದು ನಾವು ನಿಮ್ಮ ಭಯಕ್ಕಿರುವ ಉತ್ತರ. ನೀವು ಕೂಡ ಅದನ್ನೇ ಹೌದಂತೀರಿ ಅಂತ ಅನ್ಕೋತೀವಿ. ಹೌದಮ್ಮ, ನಾವು ಸಹ ಅದೇ ಭಯದಿಂದಾಗಿ ಈಗ ನಾವು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರಯತ್ನ ಮಾಡ್ತಿದ್ವಿ. ಇಂಗ್ಲಿಷ್ ಅಕ್ಷರ ಬಳಸಿ ಆದರೂ ಬ್ಯಾರಿ ಬರಲಿಕ್ಕೆ ಆಗ್ತದೆ ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಮ್ಮ ಕೈಯಲ್ಲಿ ಇನ್ನೊಂದು 2-3 ನಿಮಿಷ ಮಾತ್ರ ಇದೆ. ಡಿಕೋನರ್ ಅವರೇ, ನನಗೂ ಯಾವಾಗಲೂ ಅನಿಸ್ತದೆ, ನಾವು ಬ್ಯಾರಿ ಭಾಷೆ ನಮ್ಮದೇ ಒಂದು ಸಮುದಾಯ, ನಾವೇ ಮಾತಾಡೋದು. ಕೊಂಕಣಿಯವರು ಕೊಂಕಣಿ ಅಷ್ಟೇ ಮಾತಾಡೋದು, ಕೊಡವರು
ಹಾಗಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ವ್ಯಾವಹಾರಿಕ ಭಾಷೆಯಾಗಿ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ತುಳುವಿನಲ್ಲೇ ಬಹಳಷ್ಟು ವ್ಯವಹಾರಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಈ ಬ್ಯಾರಿ, ಕೊಂಕಣಿ, ಕೊಡವ ಇವುಗಳನ್ನು ಸಹ ಒಂದು ವ್ಯಾವಹಾರಿಕವಾದ ಭಾಷೆಯಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆಯಾ? ಮಾಡೋದಾದ್ರೆ ಹೇಗೆ ಮಾಡಬಹುದು? ಒಂದು 2 ನಿಮಿಷ ಸಮಯಾವಕಾಶ. ಈಗಾಗಲೇ ಇಂತಹ ಪ್ರಯತ್ನಗಳು ಮಂಗಳೂರಲ್ಲಿ ಬೇಕಾದಷ್ಟು ನಡೀತಾ ಇದೆ. ಯಾಕಂದ್ರೆ ಮಂಗಳೂರಲ್ಲಿ ಬದುಕಬೇಕಾದ್ರೆ ನಿಮಗೆ 5 ಭಾಷೆ ಬರಲೇಬೇಕು. ನೀವು ಬ್ಯಾರಿ ಭಾಷೆನೂ ಗೊತ್ತಿರಬೇಕು, ತುಳು ಗೊತ್ತಿರಬೇಕು, ಕನ್ನಡ ಶಾಲೆಯಲ್ಲಿ ಗೊತ್ತಿರಬೇಕು, ಇಂಗ್ಲಿಷ್ ಗೊತ್ತಿರಬೇಕು, ಯಾಕಂದ್ರೆ ICS CBSE ಶಾಲೆಗಳಿರೋದು, ಮತ್ತೆ ಕೊಂಕಣಿ ಗೊತ್ತಿರಬೇಕು. ಯಾಕಂದ್ರೆ ಕೊಂಕಣಿ ಚರ್ಚ್ಗಳಿಗೆ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಎಲ್ಲ ಬೈಬಲ್ನಿಂದ ಕ್ಯಾಟಿಕಿಸಮ್ ಎಲ್ಲ ಕೊಂಕಣಿಯಲ್ಲಿದೆ. ಚರ್ಚ್ಗಳಲ್ಲಿ ಎಲ್ಲ ಪ್ರಾರ್ಥನೆಗಳು ಮತ್ತು ಆಂಗ್ಲ ಭಾಷೆಯಲ್ಲಿ ರೋಮಿಯಲ್ಲಿ ಬರೆದು ಅಲ್ಲಿ ಪ್ರಾರ್ಥನೆಗಳನ್ನು ಹೇಳ್ತಾರೆ ಎಲ್ಲರೂ. ಅದರಿಂದ ಅದು ಇದೆ. ಅಂತಹ ಪ್ರಯತ್ನಗಳು ಮಂಗಳೂರಲ್ಲಿ ಬೇಕಾದಷ್ಟು ನಡೀತವೆ. ಅಲ್ಲಿಯ ಸಂವಾದ ಹೊರಗೆ ಹೋದಾಗ ಹೇಗೆ ಅಂತ ಹೇಳಿ ಈ ವೆಬ್ಸೈಟ್ಗಳು ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಇದರ ಮೇಲೆ ಬೆಳಕು ಚೆಲ್ಲಬೇಕು. ಮತ್ತು ಅದರಲ್ಲಿ ಬೇಕಾದಷ್ಟು ಈಗ ಬುಕ್ ಬ್ರಹ್ಮ ಇಂತಹ ಒಂದು ಕೆಲಸ ಮಾಡುವಾಗ ಅಂಥದ್ದೇ ಕೆಲಸ ಬೇರೆ ಬೇರೆ ಜನರು ಮಾಡಬಹುದು. ಮತ್ತು ನಾವು ಅದಕ್ಕೆ ಯಾವಾಗಲೂ ತೆರೆದ ಪುಸ್ತಕ, ನಮ್ಮ ಸಹಕಾರ ಮತ್ತು ಸಹಯೋಗ ಯಾವಾಗಲೂ ಇದೆ. ಮತ್ತು ಇಂತಹ ಪ್ರಯತ್ನಗಳಿಗೆ ನಾವು ಯಾವಾಗಲೂ ತಯಾರಾಗಿದ್ದೇವೆ. ನಮ್ಮ ಭಾಷೆ ಮತ್ತು ನಿಮ್ಮ ಭಾಷೆ ಜೊತೆಯಾಗಿ ಸೇರಿ ನಾವು ಈಗಾಗಲೇ ಎಲ್ಲ ಭಾಷೆಗಳು ನಮಗೆ ಸೋದರ ಭಾಷೆಗಳು. ಅದರಿಂದ ಇದನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳ್ತಾ ಮುಂದೆ ನಮ್ಮ ತುಳುವಿನ ಬಗ್ಗೆ ಮಾತಾಡಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ. ನಾವು ಕನ್ನಡಕ್ಕೆ ಯಾವಾಗಲೂ ಕನ್ನಡವನ್ನು ಪ್ರೀತಿಸುವವರು, ಎಂದೂ ನಾವು ದ್ವೇಷಿಸುವವರಲ್ಲ. ಕರ್ನಾಟಕದಲ್ಲಿ ಇರಲಿಕ್ಕೆ ಬಯಸ್ತೇವೆ. ಆದರೆ ನಮ್ಮ ಭಾಷೆಗಳನ್ನ ರಾಜ್ಯ ಸರ್ಕಾರವು ಅದ್ಭುತ ಅಂತೇಳಿ ಒಪ್ಪಿ ನಮ್ಮನ್ನ ಸಂವಿಧಾನದಲ್ಲಿ ಸೇರಿಸಿದ್ರೆ ನಾವು ಭಾರತದಲ್ಲಿ ಇರುವುದಕ್ಕೆ ಸಾರ್ಥಕ ಅಂತೇಳಿ ಅನ್ನಿಸ್ತದೆ ಅಂತೇಳಿ ನನ್ನ ಕೊನೆಯ ಮಾತು. ಧನ್ಯವಾದಗಳು. ನಮಗೆ ನೀಡಲಾಗಿದೆ ಹೇಳಿದ್ದನ್ನು